ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪೀಗುದು ನ್ಯೂ ಬೋರ್ನ್ ಬೇಬಿಯಿಂದ 12 ಮಂತ್ಸ್ ತನಕ ಅಂದರೆ 1 ಇಯರ್ ತನಕ ಸ್ವಲ್ಪ ವೀಡಿಯೋಸ್ ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ಎಡಿಟ್ ಮಾಡಿಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ಎಲ್ರಿಗೂ ಮಕ್ಕಳನ್ನು ನೋಡೋದಂದರೆ ತುಂಬಾ ಇಷ್ಟ. ಅವ್ರು ಮಾಡೋ ನಾಟಿನೆಸ್ ಎಲ್ಲನೂ ತುಂಬ ಇಷ್ಟ ಆಗುತ್ತೆ. ಅವ್ರನ್ನ ಎತ್ತಾಡಬೇಕು, ಮುದ್ದಾಡಬೇಕು ಅಂತ ಆಗುತ್ತೆ. ಸೊ ನಾನು ಇಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿಟ್ಟಿದ್ದೆ. ಈ ವಿಡಿಯೋ ನಾನು ಮಾಡಿರೋದು ಅಂದರೆ ಒಂದು 13-12 ಡೇಸ್ ಆ ಥರ ಇರಬೇಕಾದ್ರೆ ಮಗುವಿದು ವೀಡಿಯೋ ಮಾಡಿರೋದು. ಅದನ್ನು ನಾವು ವೈಟ್ ಬಟ್ಟೆ, ಅವಳ ಸ್ನಾನ ಮಾಡಿಸಿ ವೈಟ್ ಬಟ್ಟೆಯಲ್ಲಿಗೆ ಕಟ್ಟಿಬಿಟ್ಟು ಮಲಗಿಸ್ತೀವಿ ನೋಡಿ ಈ ಥರ. ಆದರೆ ಅವಳು ಕಟ್ಟಿ ಆದಮೇಲೆ ಅದನ್ನು ಯಾವತ್ತೂ ತೆಗೀಲಿಕ್ಕೆ ಟ್ರೈ ಮಾಡ್ತಾಯಿದ್ಳು ನೋಡಿ. ಕೈ ಯಾವತ್ತು ಕಟ್ಟಿದ ತಕ್ಷಣ ಅಮ್ಮ ಯಾವತ್ತು ಈ ಥರ ಸ್ನಾನ ಮಾಡಿಸಿ ಬಂದಮೇಲೆ ಈ ವೈಟ್ ಬಟ್ಟೆಯಲ್ಲಿ ಕಟ್ತಾರೆ, ಟೈಟಾಗಿ ಕಟ್ತಾರೆ. ಅವಳು ಏನು ಮಾಡ್ತಾರೆ, ಫಸ್ಟ್ ಕೈ ತೆಗಿತಾಳೆ, ಆಮೇಲೆ ಒಂದು ಕಾಲು ಕೈ ಆ ಥರ ಹೊರಗಡೆ ಬರುತ್ತೆ ನೋಡಿ. ಹೇಗೆ ಯಾವ ರೀತಿ ನಿದ್ದೆ ಮಾಡಿದ್ದಾಳೆ ಅಂತ. ಫಸ್ಟ್ 1 2 3 ಆ ಥರ ಮನಸ್ಸಲ್ಲಿ ಇಡೀ ದಿವಸ ಜಾಸ್ತಿ ನಿದ್ದೆನೇ ಮಾಡ್ತಿರೋದು. ಏನು ಆಟ ಇಲ್ಲ, ಏನೂ ಇಲ್ಲ, ಬರೀ ನಿದ್ದೆ ಆಯಿತು. ಇದು ಪಿಯುಗೆ 1 ಮಂತ್ ಆಗಬೇಕಾದ್ರೆ ಸುಮ್ಮನೆ ಮನೇಲಿ ಇದ್ದ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಫೋಟೋಶೂಟ್ ಮಾಡ್ಕೊಂಡಿರೋದು. ಇವಳಂತೂ ಬಿಡ್ತಾನೆ ಇರಲಿಲ್ಲ, ಆವಾಗ ಅಳ್ತಾ ಇದ್ಲು. ಬಟ್ ಅವ್ರು ಏನು ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ನನಗಂತೂ ಚೆನ್ನಾಗಿ ಬಂದಿದೆ ಈ ಫೋಟೋ ಶೂಟ್ ಮಾಡಿರೋದು. ಇದು ಡೆಲಿವರಿ ಆಗಿ 40 ಡೇಸಿಗೆ ನಾವು ಈ ಫಂಕ್ಷನ್ ಮಾಡ್ತೀವಿ. ಮಗುವನ್ನು ತೊಟ್ಟಿಲಿಗೆ ಹಾಕೋದಂತ ತೊಟ್ಟಿಲಲ್ಲಿ ಮಲಗಿಸ್ತಾರೆ. ಆಮೇಲೆ ಹೆಸರು ಬೇರೆ ನಾವು ಇವತ್ತು ಬಿಡ್ತೀವಿ. ಸೊ ಇವಳಿಗೆ ಅಹನ ಅಂತ ನಾವು ಹೆಸರಿಟ್ಟಿದ್ದೀವಿ. ಬಟ್ ನಾನು ಅವಳನ್ನ ಪ್ರೀತಿಯಿಂದ ಪೀಹು ಅಂತ ಕರಿತೀನಿ. ಪೀಹು. ಇದು ನಮ್ಮದು ಮಂಗಳೂರು ಕಲ್ಚರ್. ನಾವು ಮಂಗಳೂರಿನಲ್ಲಿ ಈ ಥರ ನಾವು ಮಗುವನ್ನು ತೊಟ್ಟಿಲಿಗೆ ಹಾಕ್ತೀವಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ಕಲ್ಚರ್ ಅವ್ರು ಫಾಲೋ ಮಾಡಿದೆ. ಬಟ್ ನಮ್ಮದು ಈ ಥರ. ರೆಕಾರ್ಡ್ ಕೊಡ್ತೀನಿ ನಾನು, ಕೊಡೋದು. ಮಕ್ಕಳು ಮಲಗಿದಾಗಂತೂ ತುಂಬಾ ಅವ್ರು ನೋಡ್ಲಿಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಆ ಮಲಗಿದ ಟೈಮಲ್ಲಿ ತುಂಬ ಪಾಪ ಥರ ಕಾಣ್ತಾರೆ ನೋಡಿ, ಯಾವ ಥರ ಮಲಗಿದ್ದಾಳೆ ಅಂತ. ಅಮ್ಮ ಇವಳನ್ನು ಸ್ನಾನ ಮಾಡಿಸ್ತಿರೋದು. ಇವಾಗ ನಾನೇ ಸ್ನಾನ ಮಾಡಿಸ್ತೀನಿ. ಚಿಕ್ಕದಿರುವಾಗ ಅಮ್ಮ ಮಾಡಿಸ್ತಾ ಇತ್ತು. ಅಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ ತುಂಬಾ ಅಳ್ತಾಳೆ ಅವಳು. ತುಂಬಾ ಅಂದರೆ ಜೋರು ಅಳ್ತಾಳೆ ಅವಳು. ನಾವೆಲ್ಲ ಹತ್ತಿರ ಹೋಗಿ ನಿಂತ್ಕೊಂಡು ಸುಮ್ಮನೆ ಆಟ ಸಾಮಾನು ತೊಗೊಂಡು ಬಂದು ತೋರಿಸ್ತಾ ಅದನ್ನು ಇದನ್ನಂತ ತೋರಿಸ್ತಾ ನೋಡ್ತಾ ಇದ್ದೆ. ಸ್ವಲ್ಪ ಅಳು ಕಡಿಮೆ ಆಗ್ತಿದೆ. ಇಲ್ಲಾಂದರೆ ಅಳ್ತಾನೆ ಇರ್ತಾಳೆ. ಸ್ನಾನ ಮಾಡಿ ಬರುವ ತನಕ ಅಳ್ತಾನೇ ಇರ್ತಾಳೆ. ಇದು 2 ಮಂತ್ಸಿದು ಫೋಟೋಶೂಟ್ ಮಾಡಿರೋದು. ಆವಾಗಲೂ ಅಷ್ಟೇ ಕ್ಯಾರಮ್ ಕಾಯಿನ್ಸ್ ಎಲ್ಲ ಇತ್ತು ಮನೆಯಲ್ಲೇ. ಏನೆಲ್ಲ ಇತ್ತು ಅದನ್ನೇ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಮಾಡಿದ್ದೀನಿ, ಸುಮ್ಮನೆ ಮೆಮೊರಿಗೋಸ್ಕರ.
ಇವಾಗ 3 ಮಂತ್ಸಿಗೆಲ್ಲ ಸ್ವಲ್ಪ ಅವಳು ಟ್ರೈ ಮಾಡಿ 2.5 ಆ ಥರ ಆಗ್ಬೇಕಂದ್ರೆ ಸೈಡಿಗೆ ಹೀಗೆ ಮಲಗ್ತಾಯಿದ್ರು, ಸೈಡಿಗೆ ಹೀಗೆ ಟ್ರೈ ಮಾಡ್ತಾಯಿದ್ವಿ ಇದಕ್ಕೆ. 3 ಮಂತ್ಸಿಗೆಲ್ಲ ಸ್ವಲ್ಪ ಟರ್ನ್ ಮಾಡಿಕ್ಕೆ ಉಲ್ಟಾಗಿರ್ತಾರಲ್ವ, ಆ ಥರ ಟ್ರೈ ಮಾಡ್ತಾಯಿದ್ವಿ. ನೋಡಿ ಈ ಥರ ಸ್ವಲ್ಪ ಉಲ್ಟಾ ಬೀಳ್ತಾ ಟ್ರೈ ಮಾಡ್ತಾಯಿದ್ವಿ. ಒಂದು ಸೈಡಿಗೆ ಬೀಳ್ತಾಯಿದ್ರು, ಫುಲ್ಲು ಟರ್ನ್ ಆಗ್ತಾ ಇರಲಿಲ್ಲ. 3 ಮಂತ್ಸ್ ಅಷ್ಟೇ ಆಗಿರೋದು, ಇನ್ನೂ 3 ಮಂತ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ನೋಡಿ ಯಾವ ಥರ ಟ್ರೈ ಮಾಡ್ತಿದ್ದಾಳೆ ಅಂತ. ತುಂಬಾ ಕಷ್ಟಪಡ್ತಿದ್ದಾಳೆ ಟರ್ನ್ ಆಗಬೇಕಾದ್ರೆ. ಆದರೂ ಕಷ್ಟ ಆದರೂ ಟ್ರೈ ಮಾಡೋದಂತೂ ಮಾಡ್ತಾನೆ ಇದ್ದಾಳೆ ಪಾಪ. ನಾನಾಗಿ ಮಂತ್ಲಿ ತುಂಬ 1 ಮಂತ್, 2nd ಮಂತ್, 3rd ಮಂತ್, 4th ಮಂತ್ ಹಾಗೆಲ್ಲ ನಾನು ಫೋಟೋಶೂಟ್ ಮಾಡಿದ್ದೀನಿ. ಬಟ್ ಕೆಲವು ವೀಡಿಯೋಸ್ ಮಿಸ್ ಆಗಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ, ಸಿಕ್ಕಿಲ್ಲ. ಅದನ್ನು ನಾನು ಫೋಟೋಸ್ ನಿಮಗೆ ಇನ್ನೊಂದು ವೀಡಿಯೋದಲ್ಲೆಲ್ಲ ಮಾಡಿ ನಾನು ಮರ್ಚ್ ಮಾಡಿ ನಾನು ತೋರಿಸ್ತೀನಿ. ಇದು ಬಂದುಬಿಟ್ಟು 6 ಮಂತಿಗೆ ನಾನು ಕೇಕೆಲ್ಲ ತೊಗೊಂಡ್ಬಿಟ್ಟು ಫೋಟೋಶೂಟ್ ಮಾಡಿದ್ದೀನಿ. ಇದಕ್ಕೆ ಏನೆಲ್ಲ ನಾನಲ್ಲಿ ಪ್ರಾಪ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲ ನಾನೇ ಕೈಯಲ್ಲೇ ಮಾಡ್ಕೊಂಡಿರೋದು, ಎಲ್ಲ ಕ್ರಾಫ್ಟ್ ಎಲ್ಲ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ಆಗಿ ಎಲ್ಲ ಬ್ಯಾಕ್ ಡ್ರಾಪ್ಸ್ ಎಲ್ಲ ನಾನೇ ಮಾಡ್ಕೊಂಡಿರೋದು. ಹಾಗೆ ಕೇಕ್ ಹೊರಗಡೆಯಿಂದ ಆರ್ಡರ್ ಮಾಡಿ ಸ್ವಲ್ಪ ಚಿಕ್ಕದಾಗಿ ಫೋಟೋಶೂಟ್ ಮಾಡಿದ್ದೆ. ಹಾಯ್ ಅನು, ಮಮ್ಮ ಪೀಹು ದೆತ್ತಲುಂಚಿ ಪಿಹು ಟಿವಿಯಲ್ಲಿ ಆ್ಯಡ್ ಬಂದರೆ ಸಾಕು, ಕೈ ಕಾಲೆಲ್ಲ ಅಲ್ಲಾಡಿಸ್ತಾಳೆ, ಅಂದರೆ ಡ್ಯಾನ್ಸ್ ಮಾಡಿದಾಗೆ ಮಾಡ್ತಾಳೆ. ಆ್ಯಡ್ ಬಂದರೆ ತುಂಬಾ ಖುಷಿ ಪಡ್ತಾಳೆ, ತುಂಬಾ ಇಷ್ಟ ಅವಳಿಗೆ ಆ್ಯಡ್ ಅಂದರೆ. ಬೇರೆ ಸೀರಿಯಲೆಲ್ಲ ಏನಾದರೂ ಬೇರೆ ನ್ಯೂಸ್ ಏನಾದರೂ ಆ ಥರ ಇಟ್ಟರೆ ಅದೆಲ್ಲ ನೋಡಲ್ಲ, ಬರೀ ಆ್ಯಡ್ ಅಂದರೆ ನೋಡ್ತಾ ಇರ್ತಾಳೆ. ನೋಡಿ ಇವಾಗಲೂ ಆ್ಯಡ್ ನೋಡ್ತಾನೆ ಇದ್ದಾಳೆ, ಕಾಲು ಬೇರೆ ಅಲ್ಲಾಡಿಸ್ತಾ ಇರ್ತಾಳೆ. ನೋಡಿ ಅದರಲ್ಲೂ ನಿಪ್ಪೋನ್ ಆ್ಯಡ್ ಅಂತ ಆ್ಯಡ್ ಇದೆ, ಅದನ್ನು ನೋಡಿದ್ರೆ ಇನ್ನೂ ಅವಳಿಗೆ ತುಂಬಾ ಇಷ್ಟ. What was the funnest thing that the girls make you do? सबसे क्या अच्छा लगा? Yeah. Let's see, do it. Something like this. ನಿಮಗೆಲ್ರಿಗೂ ಪೀಹುದು ವಿಡಿಯೋ ನೋಡಿ ತುಂಬಾ ಖುಷಿ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಅವಳದು ಫೋಟೋಶೂಟ್ ಮಾಡಿರೋದು 1st ಮಂತಿಂದ 12 ಮಂತ್ ತನಕ ಯಾವ ಥರ ಫೋಟೋಶೂಟ್ ಮಾಡಿದ್ದೀನಿ ಅಂತ ಮನೆಯಲ್ಲೇ, ಅದೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮನೆಯಲ್ಲೇ ಇರಿ, ಸೇಫಾಗಿರಿ.